ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಒಂದು ಮಾಹಿತಿಯ ವಿಡಿಯೋ ಇದೆ ನಿಮಗೆ. ಜೊತೆಗೆ ಅಪ್ಪಿತಪ್ಪಿ ನಮ್ಮ ಜನ ಏನಾದ್ರು ಈ ಥರ ಪರಿಸ್ಥಿತಿಲಿ ಸಿಗಾಕೊಂಡ್ರೆ ಏನು ಕತೆ ಅನ್ನೋಂಥ ಒಂದು ಪ್ರಶ್ನೆ ನನಗೆ ಈ ಒಂದು ವಿಷಯದಲ್ಲಿ ಮೂಡ್ತಾ ಇದೆ. ಒಬ್ಬ ಯೂಟ್ಯೂಬರ್ ಅಂದರೆ ಒಬ್ಬ ಇನ್ಫ್ಲೂಯೆನ್ಸರ್ ಸುಮ್ಮನೆ ಇದ್ದಿದ್ರೆ ಆಗೋದೇನು. ಬಟ್ ನಮ್ಗಳ ಹುಡುಗರುಗಳ ಬುದ್ಧಿ ಹೆಂಗೆ ಅಂತಂದರೆ ಏನಾದರೂ ಒಂದು ಹೊಸಾದ್ ಮಾಡಬೇಕು, ಏನಾದರೂ ಒಂದು ಕಂಡುಹಿಡಿಬೇಕು, ಏನಾದರೂ ಒಂದು ಮಾಡಬೇಕು ಒಳ್ಳೆಯದನ್ನು ಅಂತ ಒಂದು ಮನಸ್ಥಿತಿಲಿ ಕೆಲವರು ಮಾಡ್ತಿರ್ತಾರೆ. ಈ ಹುಡುಗ ಚಾರ್ಮಾಡಿ ಘಾಟು, ಈಗ ನೀವು ಗಮನಿಸಿರ್ತೀರಿ, ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ಒಂದು ಘಾಟ್ ಸೆಕ್ಷನ್ ಸಿಗುತ್ತೆ, ಚಾರ್ಮಾಡಿ ಘಾಟ್ ಅಂತ ಹೇಳ್ತಾರೆ. ಆ ಘಾಟ್ ಹತ್ರ ಬಿದಿರು ತಾಳ ಅನ್ನುವಂಥ ಒಂದು ಗ್ರಾಮ ಇದೆಯಂತೆ ಆ ಬೆಟ್ಟದ ಮೇಲೆ. ಆ ಊರಿನಲ್ಲಿ, ಆ ಗ್ರಾಮದಲ್ಲಿ ಇರ್ತಕ್ಕಂಥ ಎಷ್ಟೋ ಜನರಿಗೆ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ, ಹಕ್ಕುಪತ್ರ ಸಿಕ್ಕಿಲ್ಲ, ಒಂದಷ್ಟು ಸಮಸ್ಯೆಗಳಿಂದ ಜನ ಬಳಲ್ತಾ ಇದ್ದಾರೆ. ಅದ್ರ ಬಗ್ಗೆ ವರದಿ ಮಾಡಬೇಕು ಅಂತ ಅನ್ಕೊಂಡು ಈ ಹುಡುಗ ಹೋಗ್ತಾನೆ ಅಲ್ಲಿಗೆ. ಅಲ್ಲಿ ಇದ್ದಕ್ಕಿದ್ದಾಗೆ ಆನೆ ಎಂಟ್ರಿ ಆಗುತ್ತೆ. ಆನೆ ಅವನಿಗೇನು ತೊಂದರೆ ಕೊಡಲ್ಲ, ಬಟ್ ಎದರಿ ಕೆಳಗೆ ಕಸ್ಕೊಂಡು ಬೀಳ್ತಾನೆ. ಮುಖ ಮೂತಿಯೆಲ್ಲ ಹೊಡೆದೋಗುತ್ತೆ, ಕೈ ಕಾಲೆಲ್ಲ ಏಟಾಗುತ್ತೆ. ಅದಾದ ನಂತರ ಆ ಹುಡುಗ ಏನೇನೆಲ್ಲ ಫೇಸ್ ಮಾಡ್ತಾನೆ, ನಮ್ಮ ವ್ಯವಸ್ಥೆ ಅವನಿಗೆ ಯಾವ ರೀತಿ ಸಪೋರ್ಟ್ ಮಾಡುತ್ತೆ, ಆರಕ್ಷಕ ವ್ಯವಸ್ಥೆ ಯಾವ ರೀತಿ ಅವನಿಗೆ ಪ್ರೋತ್ಸಾಹವನ್ನು ಕೊಡುತ್ತೆ ಅನ್ನೋಂಥದ್ದನ್ನು ಕೇಳ್ಬಿಟ್ರೆ ನಿಜಕ್ಕೂ ವಿಷಾದ ಅಂತ ಅನ್ಸುತ್ತೆ. ಒಬ್ಬ ಯೂಟ್ಯೂಬರ್, ಒಬ್ಬ ಇನ್ಫ್ಲೂಯೆನ್ಸರ್, ಒಬ್ಬ ಸಾಮಾಜಿಕ ಜಾಲತಾಣಗಳಲ್ಲಿ ಜನಗಳ ಪರಿಸ್ಥಿತಿಯನ್ನ ಜನಗಳಿಗೆ ತೋರಿಸೋದಕ್ಕೆ ಹೊರಟಂತ ಒಬ್ಬ ವ್ಯಕ್ತಿಗೆ ಈ ರೀತಿ ಅನ್ಯಾಯ ಆಗುತ್ತೆ ಅಂತಂದ್ರೆ ಜನಸಾಮಾನ್ಯರ ಕಥೆ ಏನು ಅಂತ ನನಗೆ ಅನ್ನಿಸ್ತಾ ಇದೆ. ಅಷ್ಟಕ್ಕೂ ಎಲ್ಲಿ ಘಟನೆ, ಯಾರು ಆ ವ್ಯಕ್ತಿ, ಏನಾಯಿತು, ಇದೆಲ್ಲವನ್ನು ಕೂಡ ವಿಸ್ತಾರವಾಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕೂ ಮೊದಲು ಯಾರಾದರೂ ಹೊಸಬರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ. ಬಹುಶಃ ಎಲ್ಲಿಗೆ ತಲುಪುತ್ತೆ ಇಲ್ವೋ ಗೊತ್ತಿಲ್ಲ, ಇದು ಹಾಸನದ SP ಕಚೇರಿಗೆ ಈ ವಿಡಿಯೋ ಒಂದು ತಲುಪಬೇಕು. ಈಗ ಮ್ಯಾಟ್ರ್ ಬಂದ್ಬಿಡೋಣ. ಸಂಕ್ರಾಂತಿ ಹಬ್ಬ ಆಯಿತು, ಜನವರಿ 14ನೇ ತಾರೀಕು. ನಾವೆಲ್ಲರೂ ಕೂಡ ಊರಲ್ಲಿ ಹಬ್ಬ ಆಚರಣೆ ಮಾಡ್ತಿದ್ದೋ. ಬಟ್ ಈ ಹುಡುಗ ನನಗೆ ಗೊತ್ತಿರೋಂಥ ತುಂಬ ಒಳ್ಳೆ ಹುಡುಗ. ಬಹುಶಃ ನನ್ನ ಫ್ರೆಂಡ್ ಸರ್ಕಲ್ಗಳಲ್ಲಿ ನನಗಿಂತ ತುಂಬ ಚಿಕ್ಕ ಹುಡುಗ, ತುಂಬ ತಾಳ್ಮೆ, ಮಾತು ಕಮ್ಮಿ, ಕೆಲಸ ಜಾಸ್ತಿ, ಜೊತೆಗೆ ಇನ್ನೋಸೆಂಟ್, ಒಂಥರ ಮುಗ್ಧ ಅಂತ ಹೇಳ್ತೀವಲ್ಲ ಆ ಥರ. ತುಂಬ ಹೊಗಳ್ತಿದ್ದೀನಿ ಅಂತ ಅನ್ಕೋಬೇಡಿ, ಯಾಕೆಂದರೆ ಒಂದು 6 ತಿಂಗಳು ಜೊತೆಲಿ ನೋಡಿದ್ದೀನಿ. ಕೋಪ ಬರಲ್ಲ, ಯಾರ ಜೊತೆ ಸುಮ್ಮನೆ ಹೆಂಗ್ ಬೇಕಂಗೆ ಮಾತಾಡೋಂಥ ಹುಡುಗ ಅಲ್ಲ. ಬಟ್ ಯಾವಾಗ ನಾವುಗಳು ಯಾವ ಈ ಕೆಲಸ ಮಾಡ್ತೀವಲ್ಲ, ಅಣ್ಣ ನಾನು ಒಂದು ಏನಾದ್ರು ಯೂಟ್ಯೂಬ್ ಮಾಡ್ತೀನಿ ಅಂತ ಅನ್ಕೊಂಡು ಯುನೈಟೆಡ್ ಮೀಡಿಯಾ ಅಂತ ಒಂದು ಯೂಟ್ಯೂಬ್ ಚಾನಲ್ನ ಹುಡುಗ ಕ್ರಿಯೇಟ್ ಮಾಡ್ಕೊಳ್ತಾನೆ. ನಾನು ಹೇಳ್ತೀನಿ, ನೋಡೋ ಈ ರೀತಿ ಮಾಡು, ಹಿಂಗಿಂಗ್ ಮಾಡು, ಹಿಂಗಿಂಗ್ ಮಾಡು, ಒಂದಷ್ಟು ಸಲಹೆಗಳನ್ನ ಕೊಡ್ತೀನಿ. ಅತಿಯಾಗಿ ನಾನು ಹೇಳಿದೆ ಅಂತಲ್ಲ. ಆತ ಅಬ್ಸರ್ವ್ ಮಾಡಿಕೊಂಡು ಈ ಈಶ್ವರ್ ಮಲ್ಪೆ ಅವ್ರಗಳ ಜೊತೆ ಹೋಗುವಂಥದ್ದು, ಸಮುದ್ರಕ್ಕೆ ಅಲ್ಲಿ ಇಲ್ಲಿ ಬಿದ್ದಂಥವ್ರನ್ನ ರಕ್ಷಣೆ ಮಾಡುವಂಥ ಕೆಲಸದಲ್ಲಿ ಈ ಹುಡುಗನು ಕೂಡ ತೊಡಗುವಂಥದ್ದು. ಜೊತೆಗೆ ಈ ಮಂಗಳೂರಿಂದ ಅಥವಾ ಆಂಬ್ಯುಲೆನ್ಸ್ನಲ್ಲಿ ಯಾವುದಾದ್ರೂ ಮಕ್ಳುಗಳನ್ನ ಅರ್ಜೆಂಟಲ್ಲಿ ತೊಗೊಂಡ್ಬರ್ತಾರಲ್ಲ ಬೆಂಗಳೂರಿಗೆ, ಅಂದರೆ ಝೀರೋ ಟ್ರಾಫಿಕ್ ಮಾಡಿಕೊಂಡು, ಆ ರೀತಿ ಕೆಲಸ ಕಾರ್ಯಗಳಲ್ಲೂ ಕೂಡ ಈ ಹುಡುಗ ತೊಡಗಿತ್ತು. ಬಟ್ ಸಂಕ್ರಾಂತಿ ಹಬ್ಬದ ದಿನ ನಮ್ಮ ಹಾಗೆ ಇವನು ಕೂಡ ಸುಮ್ಮನೆ ಮನೇಲಿ ಇದ್ಕೊಂಡು ಹಬ್ಬ ಆಚರಣೆ ಮಾಡಿದಿದ್ರೆ, ಅಂದ್ರೆ ಊರುದ್ದಾರ ಯಾಕೆ ಬೇಕು ಅಂತ ಅನ್ಕೊಂಡು ಏನಾದ್ರು ಇದ್ದಿದ್ರೆ ಬಹುಶಃ ಈ ಪರಿಸ್ಥಿತಿ ಅವನಿಗೆ ಬರ್ತಾ ಇರಲಿಲ್ಲ. ಇವನೇನ್ ಮಾಡಿದಾನೆ, ಹಬ್ಬ ಸಪರೇಟ್ ಇರಲಿ ಅಂತ ಅನ್ಕೊಂಡು ಏನ್ ಮಾಡಿದಾನೆ, ಯಾರ್ದೋ ವರದಿ ಮಾಹಿತಿ ತಗೊಂಡು ಈ ರೀತಿ ಆ ಊರಿನಲ್ಲಿ, ಆ ಗ್ರಾಮದ ಜನರಿಗೆ ಮೂಲಭೂತ ಸೌಕರ್ಯಗಳಿಲ್ಲ, ಸಮಸ್ಯೆಗಳಿಂದ ಜನ ಬಳಲ್ತಾ ಇದ್ದಾರೆ, ಹಕ್ಕು ಪತ್ರಗಳಿಲ್ಲ, ಜನರ ಕಷ್ಟ ಯಾರು ಕೇಳ್ತಿಲ್ಲ. ಯಾಕಂತಂದ್ರೆ ಆ ಚಾರ್ಮಾಡಿ ಘಾಟ್ ಅದೊಂದು ದೊಡ್ಡ ಬೆಟ್ಟ ತರ ಹೆಂಗ್ ಬರುತ್ತೆ, ಅದ್ರ ಮೇಲ್ಗಡೆ ಇರುವಂತ ಊರ್ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ತಾರೆ. ನಮ್ಮ ಜನಪ್ರತಿನಿಧಿಗಳಿಗೆ ಬೇಕಾಗಿರುವಂತದ್ದು ಒಂದು ದೊಡ್ಡ ಊರು, ಆ ದೊಡ್ಡ ಊರಲ್ಲಿ ಅತಿಯಾದ ಜನಸಂಖ್ಯೆ ಇದ್ರೆ ಅಂತ ಊರುಗಳಿಗೆ ಹೋಗಿ ಓಟ್ ಕೇಳ್ತಾರೆ. 5-10 ಇರುವಂತಹ ಓಟ್ಗಳ ಕಡೆ ನಮ್ಮ ಜನ ತಲೆನೂ ಹಾಕಲ್ಲ, ಜನಪ್ರತಿನಿಧಿಗಳು ತಲೆನೂ ಹಾಕಲ್ಲ. ಸೊ ಈ ಒಂದು ವಿಷಯವನ್ನ ಇವನೇನ್ ಮಾಡಿದಾನೆ, ಮೈನ್ ಮೀಡಿಯಾಗೆ ಅಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಹೈಲೈಟ್ ಮಾಡೋಣ, ಜನಗಳಿಗೆ ಇದನ್ನ ತಿಳಿಸೋಣ, ಅವ್ರಿಗೇನಾದ್ರೂ ಒಂದು ಸಹಾಯ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಏನ್ ಮಾಡಿದಾನೆ, ಒಂದಷ್ಟು ಜನ, 1-2-3 ಜನ ಜೊತೆ ಕರ್ಕೊಂಡು ಆ ಜಾಗಕ್ಕೆ ಹೋಗೋದಿಕ್ಕೆ ರೆಡಿ ಆಗಿದ್ದಾನೆ. ಆ ಬಿದಿರು ತಾಳ ಅನ್ನುವಂತಹ ಒಂದು ಜಾಗಕ್ಕೆ ಸುಮ್ಮನೆ ಹೋಗಿದ್ರಾಗದವನು ಅಲ್ಲ, ಒಂದು ಆನೆ ನೋಡೋನೆ. ಆನೆ ಹೆಸರು ಅದೇನೋ ಮೂಡಿಗೆರೆ ಬೈರ ಅಂತೇನೋ ಹೇಳ್ತಾರಂತೆ. ಪಾಪ ಅದು ಏನು ತೊಂದರೆ ಕೊಟ್ಟಿಲ್ಲ ಬಿಡಿ ಇವನಿಗೆ. ಇವನ್ ಜೊತೆ ಅಂದ್ರೆ ಇವನ್ ಕ್ಯಾಮ್ರಾಗಳು ಏನೇನಿದೆ, ಉಪಕರಣಗಳು ಅಂದ್ರೆ ಈ ಬಳಸುವಂತ ಸೋಷಿಯಲ್ ಮೀಡಿಯಾಗೆ ಆ ವಸ್ತುಗಳೇನಿದಾವೆ ಅದೆಲ್ಲವನ್ನು ಕೂಡ ಇನ್ನೊಬ್ರು ಕೊಟ್ಟಿದ್ದಾನೆ. ಕಾರಣ ಏನು ಅಂತಂದ್ರೆ ಆ ಬೆಟ್ಟವನ್ನು ಹತ್ತಬೇಕಲ್ಲ, ಇವನಿಗೆ ಟೆಕ್ನಿಕ್ ಇಲ್ವಲ್ಲ. ಬಟ್ ಅವರು ಡೈಲಿ ಹತ್ತುವಂತವ್ರಿಗೆ ಅಭ್ಯಾಸ ಆಗಿದೆಯಲ್ಲ, ಅವ್ರು ಏನ್ ಮಾಡಿದಾರೆ, ನಾವು ಇಟ್ಕೊಳ್ತೀವಿ ಕೊಡಿ ಅಂತ ಅಂದ್ಬಿಟ್ಟು ಇವನು ಹಾಗೆ ಹತ್ಕೊಂಡು ಹೋಗಿದ್ದಾನೆ. ಆನೆ ನೋಡ್ಬಿಟ್ಟಿದ್ದಾನೆ. ಸಡನ್ ಆಗಿ ಇವನೇನ್ ಮಾಡಿದ್ದಾನೆ, ಈ ಹೌಹಾರಿ ಆರಿದರು ಚೀರಿದರು ಅಂತ ಹೇಳ್ತೀವಲ್ಲ, ಆ ತರ ಕೆಳಕ್ಕೆ ಜಾರ್ ಬಿದ್ಬಿಟ್ಟವನೆ. ಅವ್ರು ಕರೆಕ್ಟಾಗಿ ಅವ್ರು ಹೇಳಿದಾರೆ, ಓಡ್ಬೇಡಿ, ಏನೂ ಆಗಲ್ಲ, ಆರಾಮಾಗಿರಿ, BCom ಅಂತ ಹೇಳಿದಾರೆ ಅವರು. ಇವನೇನ್ ಮಾಡಿದ್ದಾನೆ, ಸಡನ್ ಆಗಿ ಗಾಬರಿ ಆಗ್ಬಿಟ್ಟೈತಲ್ಲ, ಸಡನ್ ಆಗಿ ಆನೆ ನೋಡೋಲ್ಲ ಹತ್ರದಿಂದ. ಒಂಥರ ಈ ನಮಗಾದ್ರೂ ಅಷ್ಟೇ ಅಲ್ವಾ, ಯಾವ್ದಾದ್ರು ಕ್ರೂರ ಪ್ರಾಣಿಗಳು ಅಥವಾ ಹಾವು ನೋಡಿದ್ರೆ ನಾವು ಎದ್ರುಕೊಂಡು ಆರ್ತೀವಿ ಒಂದು ಅರ್ಧ ಮೀಟರ್ ದೂರ. ಸೊ ಇವನೇನ್ ಮಾಡಿದ್ದಾನೆ, ಕೆಳಗೆ ಜಾರ್ಬಿಟ್ಟಿದ್ದಾನಲ್ಲ, ಕಾಡಲ್ವ ಅದು, ಪಸ್ಕಂಡ್ ಕೆಳಗಡೆ ಹೋಗಿ ಮರದ ಹತ್ರ ಅಲ್ಲಿ ಇಲ್ಲಿ ಕೆಲವೊಂದು ವಿಡಿಯೋಗಳನ್ನ ಪ್ರಸಾರ ಮಾಡ್ತಿರ್ತಾನೆ, ಅಲ್ಲಲ್ಲಿ ನೋಡ್ತಾರೆ, ಬಿದೋಗ್ಬಿಡ್ತಾನೆ. ಮೂತಿ ಮೂಗು ಎರಡೂ ಕೂಡ ಹೊಡೆದೋಗ್ಬಿಡುತ್ತೆ. ಹಬ್ಬದ ದಿನ ನೋಡಿ, ಕೈ ಕಾಲೆಲ್ಲ ಏನಾಗಿದೆ ಅಂದ್ರೆ ಪಸ್ಕಂಡು ಮಾಮೂಲಿ ನಿಮ್ಗೆ ಗೊತ್ತಲ್ಲ, ಹೇಳ್ಬೇಕಾಗಿಲ್ಲ. ಅದನ್ನ ಬೇಲಿಗಳಿಗೆಲ್ಲ ಸಿಗಾಕೊಂಡ್ರೆ ಕಲ್ಲು ಗಿಲ್ಲಿ ಎಲ್ಲ ಏಟಾಗಿ ಏನಾಗುತ್ತೆ, ದೈಹಿಕವಾಗಿ ಒಂದಷ್ಟು ಡ್ಯಾಮೇಜ್ ಆಗುತ್ತೆ. ಆ ರೀತಿ ಇವನಿಗೂ ಕೂಡ ಆಗಿದೆ. ಅದಾದ ನಂತರ ಇವನು ಏನು ಕೆಲಸ ಮಾಡಕ್ ಹೋಗಿದ್ನಲ್ಲ ಅದಾಗಿಲ್ಲ. ಅದಾದ ನಂತರ ಇವನ್ ಜೊತೆ ಹೋಗಿದ್ರಲ್ಲ ಒಂದು 3-4 ಜನ, ಅವ್ರೇನ್ ಮಾಡಿದ್ದಾರೆ, ತಕ್ಷಣವನ್ನ ಬಂದು ಕೆಳಗೆ ಕರ್ಕೊಂಡೋಗಿ, ಅಂತಂದ್ರೆ ಎಲ್ಲಿಗೆ ಬಂದಿದ್ರಲ್ಲ ಅಲ್ಲಿಂದ ಕೆಳಗೆ ಕರ್ಕೊಂಡೋಗಿ, ಅದಾದ ನಂತರ ಇವನಿಗೆ ಪ್ರಥಮ ಚಿಕಿತ್ಸೆನ ಕೊಡಿಸಿದಾರಲ್ಲೇ, ಫಸ್ಟ್ ಏಡ್ ಅನ್ನ ಮಾಡಿದ್ದಾರೆ. ಅದಾದ ನಂತರ ಏನ್ ಮಾಡಿದ್ದಾರೆ,
ಮೂಡಿಗೆರೆ ಆಸ್ಪತ್ರೆ ಇದೆಲ್ಲ ಲೋಕಲ್ ಹಾಸ್ಪಿಟಲ್, ಅಲ್ಲಿ ಹೋಗಿ ನಿಮಗೆ ಚಿಕಿತ್ಸೆ ಕೊಡೋಣ ಬನ್ನಿ ಅಂತ ನಿದಕ್ಕೆ ಅವನು ಇಲ್ಲ ಫ್ಯಾಮಿಲಿ ಗೊತ್ತಾಗ್ಬಿಡುತ್ತೆ, ಆಮೇಲೆ ತುಂಬಾ ಸೀರಿಯಸ್ ಇದಾಗುತ್ತೆ, ನಾನು ಡೈರೆಕ್ಟ್ ಮನೆಗೆ ಹೋಗ್ಬಿಡ್ತೀನಿ, ಮನೆಗೆ ಗೊತ್ತಾದ್ಮೇಲೆ ಬೇಕಾದ್ರೆ ಫ್ಯಾಮಿಲಿಯವರು ಅಲ್ಲಿ ಕರ್ಕೊಂಡು ಹೋಗಿ ತೋರಿಸ್ತಾರೆ, ಅಲ್ಲಿವರೆಗೆ ನಾನು ಹಾಸ್ಪಿಟಲ್ ಆಗೋದು, ಆಮೇಲೆ ಯಾರಾದ್ರೂ ಫೋನ್ ಮಾಡ್ಬಿಟ್ಟು ನಿಮ್ಮ ಮಗಂಗೆ ಹಿಂಗಾಗದೆ ಅಂತ ಗಾಬರಿ ಪಡ್ಕೊಳ್ತಾರೆ, ಬೇಡ ನಾನು ಹೋಗ್ಬಿಡ್ತೀನಿ, ಪ್ರಥಮ ಚಿಕಿತ್ಸೆ ಕೊಟ್ಟಿದ್ರಲ್ಲ ಸಾಕು ಅನ್ಕೊಂಡು ಬಂಡ್ ಧೈರ್ಯ ಮಾಡ್ಕೊಂಡು ತಾನು ತಗೊಂಡೋಗಿದ್ದಂತ ಆ ಓಮಿನಿ ಕಾರ್ನ ಅಂದ್ರೆ ಓಮಿನಿ ವ್ಯಾನ್ ಅನ್ನ ತಗೊಂಡು ಪ್ರಯಾಣ ಬೆಳೆಸ್ಬಿಡ್ತಾನೆ. ಇವ್ರೂರು ಯಾವುದು ಮೂಲತಃ ಬಂದು ಚನ್ನಪಟ್ಟಣ, ಹಾಸನ ಜಿಲ್ಲೆಯ ಚನ್ನಪಟ್ಟಣ ಸಿಟಿನೇ. ಸೊ ಅಲ್ಲಿಂದ ಇವನು ಏನ್ ಮಾಡಿದ್ದಾನೆ, ಬೇಲೂರು ಮಾರ್ಗದಲ್ಲಿ ಆ ಓಮಿನಿ ಕಾರ್ನ ಇವನೇ ಓಡಿಸ್ಕೊಂಡ್ ಬಂದಿದ್ದಾನೆ. ಆಲ್ರೆಡಿ ಕಾಲೆಲ್ಲ ಊದ್ಕೊಳ್ಳೋಕೆ ಶುರು ಆಗಿದೆ. ಅಂತೂ ಇಂತೂ ಏನ್ ಮಾಡಿದಾನೆ, ಹಾಸನಕ್ಕೆ ಬರಬೇಕು ಅಂತಂದ್ರೆ ಅಂದ್ರೆ ಚನ್ನಪಟ್ಟಣಕ್ಕೆ ಬರಬೇಕು ಅಂತಂದ್ರೆ ಹಾಸನದ ಹತ್ರ ಶಾಂತಿ ಗ್ರಾಮದ ಒಂದು ಟೋಲ್ ಇದೆ, NH75. ಆ ಟೋಲ್ನ ದಾಡ್ಕೊಂಡು ಹೋಗ್ಬೇಕಲ್ಲ, ಇವನೇನ್ ಮಾಡಿದಾನೆ, ಒಂದು ಮಿಸ್ಟೇಕ್ಸ್ ಇದೆ, ಅಂದ್ರೆ ಫಾಸ್ಟಾಗಿ ರೀಚಾರ್ಜ್ ಮಾಡ್ಕೊಂಡಿಲ್ಲ, ಅದೇ ಮುಖ್ಯ ಕಾರಣನಾಗಾದ್ರೆ ಇಲ್ಲ. ಆ ಫಾಸ್ಟಾಗಿ ರೀಚಾರ್ಜ್ ಮಾಡಿದ್ವಲ್ಲ, ಇವನೇನ್ ಮಾಡಿದಾನೆ, ಟೋಲ್ ಪಾಸ್ ಆಗಿ ಹೋಗಿದ್ದಾನೆ, ಇಲ್ಲ ನಿಮ್ದು ರೀಚಾರ್ಜ್ ಖಾಲಿ ಆಗೋಗಿದೆ, ಏನೋ ಆಗಿದೆ ಅದು ಇದು ಅಂತ ಹೇಳಿದ್ದಾರೆ. ಅದಾದ ನಂತರ ಅವನು ಇಲ್ಲ ಈ ರೀತಿ ಹೋಗಿದೆ, ಈ ರೀತಿ ಆಗಿದೆ ಘಟನೆ, ನನಗೆ ತುಂಬಾ ಡ್ಯಾಮೇಜ್ ಆಗಿದೆ, ದಯವಿಟ್ಟು ಬಿಟ್ಕೊಡಿ ಕಳಿಸ್ಕೊಡಿ ಅಂತ ಹೇಳಿದ್ರೆ, ಇಲ್ಲ ನೀವು ದುಡ್ಡು ಪೇ ಮಾಡಿದ್ರೆ ಬಿಡ್ತೀವಿ ಅಂತ ಹೇಳಿದ್ರೆ, ಸರಿ ಇವನೇನ್ ಮಾಡಿದಾನೆ, ಕ್ಯಾಶ್ ಅನ್ನ ಪಾವತಿ ಮಾಡಿದ್ದಾನೆ. ಏನು ಹೆಚ್ಚು ಕಮ್ಮಿ ಒಂದು ಸಿಂಗಲ್ ಸೈಡ್ ಅನ್ನ 45 ರೂಪಾಯಿ ಇರುತ್ತೆ ಟೋಲು, 45 ರೂಪಾಯಿ ಟೋಲ್ ಅನ್ನು ಅವನು ಪೇ ಮಾಡಿದ್ದಾನೆ. ಅದಾದ ನಂತರ ಅವನು ಕೇಳಿದಾನೆ, ನೋಡಿ ಈ ರೀತಿ ಆಗ್ಬಿಟ್ಟಿದೆ, ನನಗೆ ಸಾಧ್ಯ ಆದ್ರೆ ಒಂಚೂರು ಆಂಬುಲೆನ್ಸ್ ಕರೆಸ್ಕೊಡಿ, ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ನನ್ನ ಆ ಓಮಿನಿಯನ್ನ ಟೋಯಿಂಗ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಟ್ಟಿದ್ದಾನೆ. ಬಟ್ ಇವರು ರೆಸ್ಪಾನ್ಸ್ ಮಾಡಿಲ್ಲ. ಇವನು ಆ ಟೋಲ್ಗೆ ರೀಚ್ ಆದಂತ ಸಮಯ ಎಷ್ಟು, ರಾತ್ರಿ 11 ಗಂಟೆ. ಇವನು ಅಲ್ಲಿಗೆ ಹೋಗಿದ್ದಂಥ ಸಮಯ ಎಷ್ಟು, ಸಂಜೆ 5 ಗಂಟೆ ಮೇಲೆ. ಸೊ ಅಲ್ಲಿ ಬಿದ್ದು ಎದ್ದು ಅಲ್ಲಿಂದ ಪ್ರಥಮ ಚಿಕಿತ್ಸೆ ಕೊಡಿಸ್ಕೊಂಡು ಅವನಿಗೆ 8 ಗಂಟೆ 9 ಗಂಟೆ ಆಗಿದೆ, ಅಲ್ಲಿಂದ ಇಲ್ಲಿ ಬರೋದಕ್ಕೆ 11 ಗಂಟೆ ಆಗೋಗಿದೆ, ನಿಧಾನಕ್ಕೆ ಬಂದಿದ್ದಾನೆ. ಸೊ 11 ಗಂಟೆಯಲ್ಲಿ ಇವನು ಕೇಳಿದಾನೆ ಅವ್ರನ್ನ, ಯಾರನ್ನ, ಟೋಲ್ನವ್ರನ್ನ. ಅವ್ರು ಇಲ್ಲ ಅಂತ ಹೇಳಿದ್ರೆ ಸರಿ ನೀವು ಮ್ಯಾನೇಜರ್ ಕರೆಸಿ ಅಂತ ಕೇಳಿದಾನೆ. ಸೊ ಮ್ಯಾನೇಜರ್ನ ಕರೆಸಿದ್ದಾರೆ ಅವರು. ಅದಾದ ಬಳಿಕ ಅವ್ನು ಏನೇನಿದೆ ಎಲ್ಲವನ್ನೂ ಕೂಡ ಹೇಳ್ಕೊಂಡಿದ್ದಾನೆ. ಬಟ್ ಮ್ಯಾನೇಜರ್ ಕ್ಯಾರೆ ಮಾಡಿಲ್ಲ, ತಲೆ ಕೆಡಿಸ್ಕೊಂಡಿಲ್ಲ. ಇವ್ನು ಕೇಳ್ತಿರೋದೇನೋ, ನಂಗೆ ಗಾಡಿ ಎತ್ತೋಕೋ ಆಗ್ತಿಲ್ಲ, ನನ್ನ ಕೈಲಿ ಕಾಲೆಲ್ಲ ಊದ್ಕೊಂಡ್ಬಿಟ್ಟಿದೆ, ಅಲ್ಲಿ ಬಿದ್ದು ಸ್ವೆಲ್ಲಿಂಗ್ ಆಗ್ತಿದೆ, ದಯವಿಟ್ಟು ಹಿಂಗೆ ಮಾಡಿ ಅಂತ ಕೇಳಿದ್ರು, ಅವ್ರು ಮಾಡಿಲ್ಲ. ಸೊ ಹುಡುಗ ಇನ್ನು ಇವನಿಗೆ 22-23 ವರ್ಷದ ಯುವಕ, ಕೋಪ ಬಂದ್ಬಿಡೈತೆ. ಇವನೇನ್ ಮಾಡಿದ್ದಾನೆ, ಯಾವ ಗಾಡಿ ತಗೊಂಡೋಗಿ ನಿಲ್ಸಿದ್ನಲ್ಲ ಅಲ್ಲೇ ಅದನ್ನ ಬಿಟ್ಬಿಟ್ಟಿದ್ದಾನೆ ಗಾಡಿನ. ತಕ್ಷಣ ಏನ್ ಮಾಡಿದ್ದಾನೆ, ಲೈವ್ ಮಾಡಿದ್ದಾನೆ, ನನ್ಗೆ ಈ ರೀತಿ ಅನ್ಯಾಯ ಆಗ್ತೈತೆ, ಈ ರೀತಿ ಬಿಡ್ತಾ ಇಲ್ಲ ನನ್ನನ್ನು, ಅಟ್ಲೀಸ್ಟ್ ನಂಗೆ ಹೆಲ್ಪ್ ಮಾಡ್ತಿಲ್ಲ, ಸಪೋರ್ಟ್ ಮಾಡ್ತಿಲ್ಲ, ಒಂದು ಆಂಬುಲೆನ್ಸ್ ಅನ್ನ ಕರೆಸ್ತಿಲ್ಲ. ಒಂದು ನೆನಪಿರ್ಲಿ ನಿಮಗೆ, ನೀವು ಟೋಲ್ ಅನ್ನ ಪಾವತಿ ಮಾಡ್ತೀರಿ ಅಂತಂದ್ರೆ ಆ ಹೋಗುವಂತಹ ಹೈವೇ ರಸ್ತೆಯಲ್ಲಿ ನಿಮ್ಗೆ ಏನಾದ್ರು ತೊಂದರೆ ಆಯಿತು ಅಂತಂದ್ರೆ ಟೋಲ್ನವ್ರ ಜವಾಬ್ದಾರಿ ಆಗಿರುತ್ತೆ, ಯಾವುದಕ್ಕೆ ನಿಮ್ಮನ್ನ ಕರ್ಕೊಂಡೋಗಿ ಚಿಕಿತ್ಸೆ ಕೊಡಿಸುವಂಥದ್ದು ಅಥವಾ ನಿಮ್ಮ ವಾಹನವನ್ನ ಟೋಯಿಂಗ್ ಮಾಡುವಂಥದ್ದು. ಯಾಕಂದ್ರೆ ನೀವು ಪೇ ಮಾಡಿರ್ತೀರಿ ಹೈವೇ ರಸ್ತೆಯಲ್ಲಿ ಓಡಾಡೋದಕ್ಕೆ. ಸೊ ಇದೆಲ್ಲವೂ ಕೂಡ ಟೋಲ್ನವರ ಜವಾಬ್ದಾರಿ ಆಗಿರುತ್ತೆ. ಬಟ್ ಟೋಲ್ನವರು ಇಲ್ಲಿ ಬೇಜವಾಬ್ದಾರಿಯಿಂದ ವರ್ತನೆ ಮಾಡಿದ್ದಾರೆ. ಇವನೇನ್ ಮಾಡಿದ್ದಾನೆ, ಲೈವ್ ಮಾಡ್ಬಿಟ್ಟಿದ್ದಾನೆ ತಕ್ಷಣ ನಿಂತ್ಕೊಂಡು. ಆನೆ ಒಂದು ಚರ್ಮಡಿ ಘಟನೆಯಲ್ಲಿ ಅಟ್ಯಾಕ್ ಮಾಡಿ ಇವತ್ತು ಸ್ವಲ್ಪ ಇಂಜುರೀಸ್ ಗಳಾಗಿದೆ, ಗಾಯಗಳಾಗಿದೆ. ಇವತ್ತು ಟೋಲ್ ನಲ್ಲಿ ನಾನು ಶಾಂತಿಗ್ರಾಮನ ಟೋಲ್ ನಲ್ಲಿ ಎಮರ್ಜೆನ್ಸಿ ನನಗೆ ನಮ್ಮ ಊರಿನಲ್ಲಿ ಚಂದ್ರಪಟ್ಟಣದಲ್ಲಿ ನಾನು ಹಾಸ್ಪಿಟಲ್ಗೆ ಹೋಗ್ಬೇಕಿತ್ತು. ಸೊ ನೋಡ್ಬೋದು, ಟೋಲ್ ನಲ್ಲಿ ಗಾಡಿ ನಿಲ್ಸಿದ್ದೀನಿ. ಸೊ ಟೋಲು ಬಂದು ಫಾಸ್ಟ್ಯಾಗ್ ರೀಚಾರ್ಜ್ ಖಾಲಿ ಆಗಿದೆ. ಸೊ ಈಗ ಎಮರ್ಜೆನ್ಸಿ ಲೈನ್ ಅಲ್ಲಿ ನಾನೀಗ ಹೋಗ್ತಾ ಇದ್ದೀನಿ, ಫಾಸ್ಟ್ಯಾಗ್ ರೀಚಾರ್ಜ್ ಮಾಡಿ ಅಂತಾರೆ. ಎಮರ್ಜೆನ್ಸಿ ಆದ್ರೂ ಕೇಳ್ತಾ ಇಲ್ಲ. ಸೊ ಫಸ್ಟ್ ಆಫ್ ಆಲ್ ಇವರು ಮಾಡಿದ ತಪ್ಪೇನು ಅಂದ್ರೆ, ಈ ಆಂಬುಲೆನ್ಸ್ ಲೈನ್ ನಲ್ಲಿ ನಾರ್ಮಲ್ ಕಮರ್ಷಿಯಲ್ ವೆಹಿಕಲ್ಸ್ ಬಿಡ್ತಾ ಇದ್ದಾರೆ, ಅದೇ ಫಸ್ಟ್ ತಪ್ಪು ಇವ್ರದ್ದು. ಅದ್ರಲ್ಲಿ NHI ರೂಲ್ಸ್ ಪ್ರಕಾರ ಆಂಬುಲೆನ್ಸ್ ಲೈನ್ ನಲ್ಲಿ ಯಾವ ಗಾಡಿನೂ ಹೋಗಂಗಿಲ್ಲ, ಖಾಲಿ ಇರಬೇಕು, ಅಂತದ್ರಲ್ಲಿ ಕಮರ್ಷಿಯಲ್ ವೆಹಿಕಲ್ ಬಿಡ್ತಾ ಇದ್ದಾರೆ. ಸೊ ಈಗ ಗಾಡಿ ನಿಲ್ಸಿದ್ದೀನಿ, ಗಾಡಿ ನಿಲ್ಸಿ ಟೋಲ್ ಕಟ್ಟಿ ಅಂತಾರೆ, ಟೋಲ್ ಕಟ್ಟಿ ಕೆಳಕ್ಕೆ ಇಳಿದಿದ್ದೀನಿ. ಸೊ ಕಾಲಿಗೆ ಪೆಟ್ಟಾಗಿದೆ. ಸೊ ಇವತ್ತು ಅಲ್ಲಿ ಚಾರ್ಮಡಿ ಘಾಟಿಯಲ್ಲಿ ಆನೆ ದಾಳಿಯಿಂದ ಬಿದ್ದು ಸೊ ನನಗೆ ಕಾಲಿಗೆ ಏಟಾಗಿದೆ, ನನಗೆ ಗಾಡಿ ತೆಗಿಯಕ್ಕಾಗಲ್ಲ. ಸೊ ಈಗ ಟವಿಂಗ್ ಕರ್ಸಿ ಗಾಡಿ ಸೈಡ್ ಹಾಕ್ಸಿ ನಾನು ಆಂಬುಲೆನ್ಸ್ ಅಲ್ಲಿ ಕರ್ಸಿ, ನಿಮ್ಮ ಇವೆಲ್ಲ ಬಂದಿರೋದು, ನಿಮ್ಮ ಇವೆಲ್ಲ ಆಗಿರೋದು, ನನಗೆ ಕಾಲು ನೋವಾಗ್ತಿದೆ. ಸೊ ಈಗ ಸಿವಿಯರ್ ಆಗಿದೆ, ಸ್ವೆಲ್ಲಿಂಗ್ ಬಂದಿದೆ, ನಾನೀಗ ಹಾಸ್ಪಿಟ್ಲಿಗೆ ಹೋಗ್ಬೇಕು, ನೀವು ಆಂಬುಲೆನ್ಸ್ ಕರ್ಸಿ ಅಂದ್ರೆ ಆಂಬುಲೆನ್ಸ್ ಇಲ್ಲ, ಟವಿಂಗ್ ವೆಹಿಕಲ್ ಇಲ್ಲ ಅನ್ಕೊಂಡು ನೋಡಿ ಈಗ ಒಂದು ಲೈನ್ ಅಲ್ಲಿ ನಿಲ್ಸ್ಕೊಂಡು ಮ್ಯಾನೇಜರ್ ಹತ್ರ ಕಾಲ್ ಮಾಡ್ತಾ ಇದಾರೆ. ಸೊ ಈಗ ಮ್ಯಾನೇಜರ್ ಬನ್ನಿ ಅಂತ ಹೇಳಿದ್ರೆ, ಸೊ ಅವ್ರೆಲ್ಲೋ ಕೂತಿದಾರೆ, ಇಲ್ಲಿ ಆಫೀಸ್ ಅಲ್ಲಿ ಇದ್ದಾರೆ ಅಂತ ಹೇಳ್ತಾರೆ, ಎಲ್ಲಿದಾರೋ ಗೊತ್ತಿಲ್ಲ. ಸೊ ಅದಾದ ನಂತರ ಏನಾಗೋಗಿದೆ, ಇವನ್ ಫ್ಯಾಮಿಲಿಯವರು ಆ ಲೈವ್ ವಿಡಿಯೋವನ್ನ ನೋಡಿದ್ದಾರೆ 11 ಗಂಟೆ ರಾತ್ರಿಲಿ. ಸೊ ಹೆಚ್ಚು ಕಡಿಮೆ ಇವನು ವೆಯ್ಟ್ ಮಾಡಿದ್ದಾನೆ. ಇವ್ರು ಯಾವ ಕಾರಣಕ್ಕೂ ರೆಸ್ಪಾನ್ಸ್ ಮಾಡಿಲ್ಲ, ನೋಡೋಣ ಅದು ಇದು ಅಂತ ಅನ್ಕೊಂಡು, ಇಲ್ಲ ಹಂಗಾಗಲ್ಲ ಇವತ್ತು ಹಿಂಗಾಗಲ್ಲ ಅಂತ ಕತೆ ಹೊಡೆದಿದ್ದಾರೆ. ಒಂದು ಆಂಬುಲೆನ್ಸ್ನು ಕರೆಸಿಲ್ಲ, ಆ ಗಾಡಿನ ಟೋಯಿಂಗ್ ಮಾಡಿಲ್ಲ, ಅದೆಲ್ಲ ಬಿದ್ದೈತೆ. ಇವನು ಅಲ್ಲಿ ಕೇಳ್ತಿರೋದೇನು ಅಂತಂದ್ರೆ, ಆಂಬುಲೆನ್ಸ್ ಹೋಗುವಂತಹ ಆ ಟೋಲ್ನ ಜಾಗದಲ್ಲಿ ಇವರು ಖಾಸಗಿ ವಾಹನಗಳನ್ನ ಬಿಡ್ತಾ ಇದ್ದಾರೆ. ರೂಲ್ಸ್ ಪ್ರಕಾರ ಆಂಬುಲೆನ್ಸ್ ಜಾಗದಲ್ಲಿ ಯಾವುದೇ ಖಾಸಗಿ ವಾಹನಗಳನ್ನ ಬಿಡುವಂತಿಲ್ಲ. ಯಾವುದಾದ್ರೂ ಆಂಬುಲೆನ್ಸ್ ಅತಿ ಇಂಪಾರ್ಟೆಂಟ್ ಆಗಿ ಬಂತು ಅಂತಂದಾಗ ಅದು ಹೋಗ್ಬೇಕು. ಅಲ್ಲಿ ಯಾವ್ದಾದ್ರು ವೆಹಿಕಲ್ಗಳೇನಾದ್ರು ಟೋಲ್ ಕಟ್ಟೋದಕ್ಕೆ ಅಂದ್ರೆ ಟೋಲ್ ತಗೊಳ್ಳೋದಕ್ಕೆ ಏನಾದ್ರು ಪಾಸ್ ಆಗ್ತಾ ಇದ್ರೆ ಒಂದು 10 ಸೆಕೆಂಡ್ ಹೆಚ್ಚು ಕಮ್ಮಿ ಆದ್ರೂ ಪ್ರಾಣ ಹೋಗೋ ಸಾಧ್ಯತೆ ಇರುತ್ತೆ. ಆ ಕಾರಣದಿಂದ ಎಲ್ಲಾ ಟೋಲಲ್ಲೂ ಆಂಬುಲೆನ್ಸ್ಗೆ ಸಪರೇಟ್ ಲೈನ್ ಇರುತ್ತೆ, ಆ ಲೈನಲ್ಲಿ ಯಾರು ಹೋಗೋಂಗಿಲ್ಲ ಅಂತ ಹೇಳ್ತಾರೆ. ಬಟ್ ಇವರು ಖಾಸಗಿ ವಾಹನಗಳನ್ನು ಕೂಡ ಬಿಡ್ತಾ ಇರ್ತಾರೆ ಅಲ್ಲಿ. ಕಾರಣ ಏನು, ಯಾವ್ದು ಬರ್ತದೆ ನೋಡ್ಕೊಳ್ಳೋಣ ಮುಂದಕ್ಕೆ ಅನ್ನುವಂಥ ಒಂದು ಬೇಜವಾಬ್ದಾರಿ. ಸೊ ಇವನು ಅದನ್ನ ಪ್ರಶ್ನೆ ಮಾಡಿದ್ದಾನೆ. ಅದಾದ ನಂತರ ಇನ್ನೂ ಉರ್ಕೊಂಡವರು ಟೋಲ್ನವರು ಇವನಿಗೆ ಹೆಲ್ಪ್ ಮಾಡಿಲ್ಲ, ಸಪೋರ್ಟ್ ಮಾಡಿಲ್ಲ. ಸೊ ಇವನು ಫ್ಯಾಮಿಲಿಯವರು ಲೈವ್ ನೋಡ್ಕೊಂಡು ಹೆಚ್ಚು ಕಡಿಮೆ ಮಧ್ಯರಾತ್ರಿ 3 ಗಂಟೆ ಸಮಯದಲ್ಲಿ ಆ ಟೋಲ್ ಹತ್ರ ಆಂಬುಲೆನ್ಸ್ ಕರ್ಕೊಂಡು ಒಂದು ಫ್ಯಾಮಿಲಿಯವರು ಬರ್ತಾರೆ. ಸೊ ಅದಾದ ನಂತರ ಇವನಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗುತ್ತೆ ಸ್ಥಳೀಯ ಆಸ್ಪತ್ರೆ ಕರ್ಕೊಂಡೋಗಿ ಚನ್ನಪಟ್ಟಣಕ್ಕೆ. ಸೊ ಇಲ್ಲಿಗೆ ಇದು ಟಾಪಿಕ್ ಮುಗೀತು. ಆ್ಯಂಡ್ ಆದಷ್ಟು ಬೇಗ ಊರಿನಲ್ಲಿರುವಂಥ ಒಂದು ಸಮಸ್ಯೆನ ನಿಮಗೆ ತಿಳಿಸೋದಕ್ಕೆ ಮುಂದಾಗ್ತೀನಿ. ಸೊ ಇಷ್ಟು ನಾನು ಬಿಟ್ಟರೆ ನನಗೆ ಏನೂ ಆಗಿಲ್ಲ, ನಾನು ಸೇಫ್ ಆಗಿದ್ದೀನಿ. ನಾನು ಇವ್ನಿಗೆ ಹೇಳಿದೆ, ಬಿಟ್ಬಿಡೋ, ನಮ್ಮ ವ್ಯವಸ್ಥೆಯಲ್ಲಿ ನ್ಯಾಯ ಸಿಗಲ್ಲ, ನಿನಗೆ ಯಾಕೆ ಬೇಕು, ಬಿಟ್ಬಿಡೋತೆಗೆ ಏನು ಮಾಡೋಕ್ಕಾಗಲ್ಲ ಅಂತಂದೆ.
ಬಟ್ ಈ ಇನೋಸೆನ್ಸ್ ಇರೋಂಥವ್ರನ್ನ ಈ ಮುಗ್ದ್ರನ್ನ ಕೆಣಕುದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಅಂತ ಅನ್ಕೊಳ್ಳಿ. ಸೊ ಇವನೇನ್ ಮಾಡಿದಾನೆ, ಆಸ್ಪತ್ರೆಗೆ ತೋರಿಸ್ಕೊಂಡು ಸುಮ್ ಬೆಡ್ ರೆಸ್ಟ್ ಮಾಡಿರಾಗೋದು, ಕೋಪ ಬಂದೈತಿ, ಹಿಂಗಾಗೈತಲ್ಲ ನನಗಾಗ ವ್ಯವಸ್ಥೆ ಮೇಲೆ ಅವನಿಗೂ ಸ್ವಲ್ಪ ಸಿಟ್ಟೆದ್ದವನೆ. ತಕ್ಷಣ ಏನ್ ಮಾಡವನೆ, ಎಲ್ಲಿ ಘಟನೆ ನಡೆದಿರುತ್ತೆ ನಾವು ಎಲ್ಲಿ ಕಂಪ್ಲೇಂಟ್ ಕೊಡ್ತೀವಿ ಅಂತಂದ್ರೆ ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗ್ಬೇಕು. ಸೊ ಹಾಗೆ ಇವನು ಶಾಂತಿಗ್ರಾಮದ ಪೊಲೀಸ್ ಠಾಣೆಗೆ ಏನ್ ಮಾಡಿದಾನೆ, ಕಂಪ್ಲೇಂಟ್ ಕೊಡೋದಕ್ಕೆ ಹೋಗಿದ್ದಾನೆ. ಸರ್ ನಿನ್ನೆ ಇಷ್ಟೊಂದು ಘಟನೆ ನಡೆದಿದೆ, ಹಿಂಗೆಲ್ಲ ಆಗಿದೆ, ಟೋಲ್ನವರು ನನಗೆ ಬೇಜವಾಬ್ದಾರಿ ತೋರಿದ್ದಾರೆ, ನಿರ್ಲಕ್ಷ್ಯ ಮಾಡಿದ್ದಾರೆ, ನನ್ನ ಜೀವದ ಜೊತೆ ಆಟ ಆಡಿದ್ದಾರೆ, ಹಿಂಗೆ ಕರ್ಕೊಂಡು ಹೋಗ್ಬೋದಿತ್ತು, ನನ್ನ ಚಿಕಿತ್ಸೆ ಕೊಡಿಸ್ಬೋದಿತ್ತು, ಅಥವಾ ನನ್ನ ವಾಹನವನ್ನು ಟೋಯಿಂಗ್ ಮಾಡ್ಕೊಡ್ಬೋದಿತ್ತು, ಏನಾದ್ರೂ ಒಂದು ಸಪೋರ್ಟ್ ಮಾಡ್ಬೋದಿತ್ತು, ಯಾಕೆಂದ್ರೆ ನನ್ನ ಕ್ರಿಟಿಕಲ್ ಸಿಚುವೇಶನ್ ನಲ್ಲಿ ಇದ್ದೆ ಅಂತ ಕಂಪ್ಲೇಂಟ್ ಅಲ್ಲಿ ಹೇಳ್ಕೊಟ್ಟಿದ್ದಾನೆ. ಬಟ್ ಪೊಲೀಸರು ಯಾವ ಕಾರಣಕ್ಕೂ ಕಂಪ್ಲೇಂಟ್ ಅನ್ನ ತಗೊಂಡಿಲ್ಲ. ಕಾರಣ ಏನು ಅಂತಂದ್ರೆ ನಮ್ಮ ಸಂವಿಧಾನದಲ್ಲಿ, ನಮ್ಮ ಕಾನೂನಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಕಾಯ್ದೆಗಳಿಲ್ಲ, ಸೆಕ್ಷನ್ಸ್ಗಳಿಲ್ಲ ಅಂತ ಹೇಳ್ಬಿಟ್ಟು ಈ ಹುಡುಗನ ಕೇಸ್ನ ತಗೊಂಡಿಲ್ಲ. ಸೊ ಅವನು ನೆಕ್ಸ್ಟ್ ಸ್ಟೆಪ್, ಇನ್ನೂ ಒಂದು ಸ್ಟೆಪ್ ಹೋಗಿದ್ದಾನೆ. ಎಲ್ಲಿಗೆ, ಹಾಸನದ SP ಕಚೇರಿಗೆ ಹೋಗಿದ್ದಾನೆ. SP ಮೇಡಮ್ ಹೇಳಿದ್ರಂತೆ, ಇದು ನೀವು ಹೋಗಿ DYSPಗೆ ಹೋಗಿ ಕಂಪ್ಲೇಂಟ್ ಕೊಡಿ, ಅವ್ರಿಗೆ ಹೇಳಿ ಅಂತ ಹೇಳಿದ್ರಂತೆ. ಸೊ DYSPಗೆ ಹೋಗಿ ಕಂಪ್ಲೇಂಟ್ ಒಂದು ಲೆಟರ್ನ ತಗೊಂಡೋಗಿ ಕೊಡೋಕೆ ಹೋಗಿದ್ದಾನೆ. DYSP ಹೇಳ್ತಾರಂತೆ, ಇದಕ್ಕೆ ಯಾವುದು ಸೆಕ್ಷನ್ ಇಲ್ಲ, 3 ಅವರ್ ನೀನು ಟೋಲ್ನಲ್ಲಿ ಬ್ಲಾಕ್ ಮಾಡಿದೆಯಲ್ಲ, ನಿಲ್ಲಿಸ್ಕೊಂಡು ನಿನ್ನ ಮೇಲೆ ಕೇಸ್ ಹಾಕ್ಬಿಡ್ತೀವಿ ವಾಪಸ್ಸು ಅಂತ ಎದುರಿಸಿದ್ದಾರೆ. ಇದು ನಮ್ಮ ವ್ಯವಸ್ಥೆ ನೋಡಿ, ನ್ಯಾಯ ಎಲ್ಲೈತೆ? ಈಗ ನಾನು ಇವನು ತಪ್ಪು ಅಂತ ಹೇಳಿದೆ, ಎಲ್ಲಿ ಫಾಸ್ಟಾಗಿ ರೀಚಾರ್ಜ್ ಮಾಡ್ಕೊಂಡಿಲ್ಲ ಅನ್ನೋದೊಂದು ಮೊದಲ ತಪ್ಪು ಹೇಳಿದೆ. ಅದಾದ ನಂತರ ಇವನು ಟೋಲ್ನ ಪಾವತಿ ಮಾಡ್ತಾನೆ ದುಡ್ಡು ಕೊಟ್ಬಿಟ್ಟು. ಅದಾದ ನಂತರ ಸಪೋರ್ಟ್ ಮಾಡ್ಬೇಕಾದವ್ರು ಯಾರು? ಬ್ಯಾಡರಿ, ಮನುಷ್ಯತ್ವದ ದೃಷ್ಟಿಯಿಂದ ಸಪೋರ್ಟ್ ಮಾಡ್ಬೇಕಾದವ್ರು ಯಾರು? ಮೊದಲು ಟೋಲ್ ಸಿಬ್ಬಂದಿ. ಆ ಪ್ಲೇಸ್ನಲ್ಲಿ ನಿಮ್ಮ ಫ್ಯಾಮಿಲಿ, ನಿಮ್ಮ ಸಂಬಂಧಿಕರು, ನಿಮ್ಮ ನೆಂಟ್ರಿಸ್ಟ್ರು ಅವರಿದ್ರು ಇದೇ ಥರ ಮಾಡ್ತೀರಾ? ಬೇಜವಾಬ್ದಾರಿ ತೋರ್ತೀರಾ? ಇನ್ನು DYSP ಹೇಳ್ತಾರಂತೆ ಯಾವುದೇ ಸೆಕ್ಷನ್ ಇಲ್ಲ ಅಂತ, ಇನ್ಸ್ಪೆಕ್ಟರ್ ಹೇಳ್ತಾರಂತೆ ಯಾವುದೇ ಸೆಕ್ಷನ್ ಇಲ್ಲ ಅಂತ. ಸರ್ ಅಟ್ಲೀಸ್ಟ್ ನಾವು, ನಂದು ಮಾಸ್ಟರ್ ಡಿಗ್ರಿ ಮಾಡಿದ್ದೀನಿ ಸರ್, ಸಂವಿಧಾನವನ್ನು ನಮಗೆ ಐಚ್ಛಿಕ ವಿಷಯವಾಗಿ ತಗೊಂಡು ನಾವು ಒಂದಷ್ಟು ಕಲ್ತಿದ್ದೀವಿ. ಪ್ರತಿದಿನ ಇಷ್ಟಪ್ಪ ಬುಕ್ ಐತೆ ಸರ್ ಸಂವಿಧಾನದ, ನಾನು ಒಂದೊಂದು ಪೇಜ್ ದಿನ ಓದ್ತಾ ಇರ್ತೀನಿ. ಸಮಾಜದಲ್ಲಿ ಯಾವುದೇ ರೀತಿ ಅಪರಾಧಗಳು ನಡೆದ್ರು ಈ ನಮ್ಮ ಮಾಧ್ಯಮಗಳಲ್ಲಿ ಅಥವಾ ನಾವು ಹೇಳ್ತಿರ್ತೀವಲ್ಲ, ಈ ಸೆಕ್ಷನ್ ಹಾಕಿದ್ದಾರೆ ಈ ಅಪರಾಧಿ ಮೇಲೆ, ಈ ಸೆಕ್ಷನ್ ಉಲ್ಲಂಘನೆ ಆಗಿದೆ, ಇದಾಗಿದೆ ಅಂತ ಆಗ್ತೀವಲ್ಲ, ಅದೆಲ್ಲವನ್ನು ಕೂಡ ನೋಟೆಡ್ ಮಾಡ್ಕೊಂಡು ಪ್ರತಿದಿನ ಒಂದೊಂದು ಸೆಕ್ಷನ್ ಅಂತ ಪಾಯಿಂಟ್ ಮಾಡ್ಕೊಂಡಿದ್ವಿ ಸರ್. ಸೆಕ್ಷನ್ ಇಲ್ಲ, ಕಾಯ್ದೆನೇ ಇಲ್ಲ ಅಂತ ಹೇಳ್ತಿರಂತೆ. 336 IPC ಸೆಕ್ಷನ್ 336 ಏನು ಹೇಳುತ್ತೆ ಸರ್? ಯಾವುದೇ ಜೀವದ ಜೊತೆ ಅಪಾಯವನ್ನುಂಟು ಮಾಡುವಂಥದ್ದು ಅಥವಾ ಬೇಜವಾಬ್ದಾರಿ ತೋರುವಂಥದ್ದು ಅಥವಾ ನಿರ್ಲಕ್ಷ್ಯ ಮಾಡುವಂಥದ್ದು ಈ ಕಾಯ್ದೆ ಹೇಳುತ್ತೆ. ಯಾಕೆ ಹಾಕೋಬೋದಿತ್ತಲ್ಲ ಕಾಯ್ದೆನ ನೀವು? ಏನು ಹೇಳುತ್ತೆ ಆ ಕಾಯ್ದೆಯಲ್ಲಿ? 3 ತಿಂಗಳು ಜೈಲು, 250 ರೂಪಾಯಿ ದಂಡ, ಅಪ್ಪಿತಪ್ಪಿ 2 ಆಯಿತು ಅಂದರೆ 2 ಕಟ್ಟಬೇಕು, ಜೈಲು ಶಿಕ್ಷೆಯನ್ನು ಅನುಭವಿಸಬೇಕು. ಈ ಸೆಕ್ಷನ್ ಇಲ್ವಾ ಹಾಗಾದ್ರೆ ಸರ್? ನಮ್ಮ ರಾಜ್ಯದಲ್ಲಿ ಇಲ್ವಾ ಹಾಗಾದ್ರೆ? ಇದು ತೆಗೆದಾಕ್ಬಿಟ್ಟಿದ್ರೆ 336ನ. ಕ್ವಶನ್ ಮಾಡುವಂಥವ್ರು ಮಾಡಿದ್ರೆ ಮಾತ್ರ ನೀವು ಕೇಳುವಂಥದ್ದು, ಅಥವಾ ಅಮಾಯಕರು ಅಥವಾ ನೊಂದವ್ರು ಯಾರಾದರೂ ಬಂದರೆ ಇದೇ ರೀತಿ ಪರಿಸ್ಥಿತಿನ? ನಾನು ಆಕ್ಚುಲಿ ಪ್ರತಿಯೊಂದು ವಿಚಾರದಲ್ಲೂ ಕೇಳ್ತೀನಿ, ಆ ಪರಿಸ್ಥಿತಿಯಲ್ಲಿ ನಿಮ್ಮ ಫ್ಯಾಮಿಲಿಯವರಿದ್ರೆ, ನಿಮಗೆ ಬೇಕಾದಂಥವ್ರಿದ್ರೆ, ನಿಮ್ಮ ಆಪ್ತರಿದ್ರೆ ಏನು ಮಾಡ್ತಿದ್ರಿ ಅಂತ ನಾನು ಕೇಳ್ತಾ ಇರೋಂಥದ್ದು. ಒಟ್ಟಾರೆಯಾಗಿದ್ದು SP ಮೇಡಮ್ ಕಚೇರಿಗೆ ತಲುಪುತ್ತೆ ಅಂತ ಅನ್ಕೊಳ್ತೀನಿ. ಮೇಡಮ್ ದಯವಿಟ್ಟು ಅಮಾಯಕರಿಗೆ ನ್ಯಾಯ ಕೊಡಿಸಿ, ಅದರಲ್ಲೂ ಈ ಮುಗ್ಧರು ಇರ್ತಾರಲ್ಲ ಅವ್ರಿಗೆ ನ್ಯಾಯ ಕೊಡಿಸಿ ಮೇಡಮ್. ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ಕೊಂಡಿದ್ದಾನೆ ಅಂತಂದ್ರೆ, ಪ್ರಧಾನಮಂತ್ರಿಗಳಿಗೂ ಕೂಡ ಲೆಟರ್ ಬರೆದಿದ್ದಾನೆ, CM ಕಚೇರಿಗೂ ಲೆಟರ್ ಬರೆದಿದ್ದಾನೆ, ಪ್ರತಿಯೊಬ್ಬರಿಗೂ ಒಂದೊಂದು ಲೆಟರ್ ಬರೆದಿದ್ದಾನೆ. ಸೊ ಅದು ಎಲ್ಲಿವರೆಗೂ ಹೋಗಿ ನಿಂತ್ಕೊಳ್ತಾ ನನಗಂತೂ ಗೊತ್ತಿಲ್ಲ. ನಾನು ಹೇಳಿದೆ, ನಮ್ಮಲ್ಲಿ ನ್ಯಾಯ ಸಿಗುವಂಥದ್ದು ತುಂಬಾ ಕಡಿಮೆ ಕಣಪ್ಪ, ಬೇಡ ಈ ಹುಚ್ಚಾಟ. ಎಷ್ಟೋ ವಿಚಾರಗಳ ನಾವೇ ನ್ಯಾಯ ಕೊಡ್ಸಕ್ಕಾಗದೆ ಸುಮ್ಮನೆ ಬಿಟ್ಟಿದ್ದೀನಿ. ಸಮಾಜ ಏನೋ ಮಾಡಕ್ ಹೋಗ್ತೀನಿ ಅಂತ ಅನ್ಕೊಂಡು ಬಂದು ನಾನೇ ಸ್ತಬ್ಧ ಆಗ್ಬಿಟ್ಟಿದ್ದೀನಿ. ಯಾಕೋ ಬೇಕು ನಿನಗೆ ಅಂತ ಹೇಳಿದ್ರು ಕೂಡ ಅವ್ನು ಕೇಳ್ತಿಲ್ಲ. ಯಾಕೆ ಅಂತಂದ್ರೆ ಅವ್ನಿಗೆ ಹರ್ಟ್ ಆಗೈತೆ. ಸೊ ಗೊತ್ತಿಲ್ಲ ಒಟ್ಟಾರೆಯಾಗಿ ಅವ್ನು ಎಲ್ಲಿವರೆಗೂ ಹೋಗಿ ಫೈಟ್ ಮಾಡ್ತಾನೆ ಗೊತ್ತಿಲ್ಲ. ಬಟ್ ಈ ವಿಡಿಯೋ ಮಾಡಿದ ಉದ್ದೇಶ ಏನು ಅಂತಂದ್ರೆ, ನೀವು ಯಾರಾದರೂ ಟೋಲ್ನಲ್ಲಿ ಹೋಗ್ತಾ ಇರಬೇಕಾದ್ರೆ ಈ ರೀತಿ ಘಟನೆ ನಡೆದ್ರೆ ನಿಮ್ಮ ಜೀವ ಮುಖ್ಯ ಆಗಿರಲಲ್ಲಿ ಟೋಲ್ ಕಟ್ಟುವಂತ 45 ರೂಪಾಯಿಂದ 50 ರೂಪಾಯಿ ದುಡ್ಡು ಮುಖ್ಯ ಆಗಿರುತ್ತೆ. ಸೊ ಹಾಗಾಗಿ ಹುಷಾರಾಗಿರಿ ಅಂತ ಹೇಳೋದಕ್ಕೆ ಒಂದು ವರದಿ ಆಯ್ತಿದ್ದು. ಅದ್ರ ಜೊತೆಗೆ ಇನ್ನೊಂದೇನು ಅಂತಂದ್ರೆ, ಈ NHAI ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಒಂದು ಪ್ರಶ್ನೆ ಸರ್, ನೀವು ನೋಡ್ತಿರೋ ಗೊತ್ತಿಲ್ಲ, ನಮ್ಮ ಭಾಷೆ ನಿಮ್ಗೆ ಅರ್ಥ ಆಗುತ್ತಿಲ್ವೋ ಗೊತ್ತಿಲ್ಲ, ನೀವು ಯಾರ್ಯಾರು ಅಧಿಕಾರಿಗಳು ಎಲ್ಲೆಲ್ಲಿರ್ತಿರೋ, ಯಾರ್ಯಾರಿಗೆ ಎಲ್ಲೆಲ್ಲಿ ಟೆಂಡರ್ ಕೊಟ್ಟಿರ್ತಿರೋ, ಆ ಟೆಂಡರ್ಗಳು ಎಷ್ಟು ದಿನ ಆಗೈತೋ ಎಕ್ಸ್ಪೈರ್ ಆಗಿ ಗೊತ್ತಿಲ್ಲ. ಆದ್ರೂ ಕೂಡ ನೆಲಮಂಗಲ ಟೋಲ್ ವಸೂಲಿ ಮಾಡ್ತಿಲ್ವಾ? ಎಕ್ಸ್ಪೈರ್ ಆಗಿ ಎಷ್ಟು ದಿನ ಆಗೈತೆ ಟೋಲ್ ಅದು ವಸೂಲಿ ಮಾಡ್ತೀರಿ ದುಡ್ಡನ್ನ. ಸೊ ಜನಗಳ ಜೀವದ ಜೊತೆ ಆಟ ಆಡ್ತಿರಲ್ರಿ. ಆ ಜನಗಳು ಓಡಾಡ್ಲಿಲ್ಲ ಅಂತಾರೆ ನಿಮ್ಗಳಿಗೆ ಬದುಕೋಕ್ ದುಡ್ಡಿರಲ್ಲ, ಜೀವನ ನಡೆಸೋಕೆ ದುಡ್ಡಿರಲ್ಲ. ಆ ಜನಗಳು ಓಡಾಡ್ಲಿಲ್ಲ ಅಂದ್ರೆ ಅಂತ ಜನಗಳ ಜೊತೆ ಚೆಲ್ಲಾಟ ಆಡ್ತಾ ಇದೀರಿ. 45 ರೂಪಾಯಿ ಹೆಚ್ಚಾಗಿತ್ತಾ? ಹುಡುಗನ ಪ್ರಾಣ ಹೆಚ್ಚಾಗಿತ್ತಾ ಆ ಸಂದರ್ಭದಲ್ಲಿ? ಅಪ್ಪಿತಪ್ಪಿ ನೀವು ಅವನು ಸಪೋರ್ಟ್ ಮಾಡಿದ್ರೆ ಅವನೇ ಒಂದು ವಿಡಿಯೋ ಮಾಡಿ ನಿಮಗೆ ಸಾಮಾಜಿಕವಾಗಿ ಈ ರೀತಿ ನಂಗೆ ಸಹಾಯ ಮಾಡಿದ್ರು ಅಂತ ಹೇಳ್ತಿದ್ದ. ಬಟ್ ಇವತ್ತು ಈ ರೀತಿ ಸಿಚುವೇಶನ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ರಿ. ಸೊ ಒಟ್ಟಾರೆಯಾಗಿ ಸಮಾಜದಲ್ಲಿ ಈ ತರ ತುಂಬಾ ಘಟನೆಗಳು ನಡೀತವೆ. ಮೊಬೈಲ್ ಇರುವಂತವ್ರು, ಅದರಲ್ಲೂ ಸೋಷಿಯಲ್ ಮೀಡಿಯಾಗಳು ಇರುವಂತವ್ರು, ಮಾತಾಡಕ್ ಬರುವಂತವ್ರು ಮಾತಾಡ್ತಾರೆ ಹೊರತು ಪಾಪ ಎಷ್ಟೋ ಜನ ಮಾತಾಡದೆ ಎದುರುಕೊಳ್ತಾರೆ. ಎಷ್ಟೋ ಜನ ಅಂಥವ್ರ ಪರಿಸ್ಥಿತಿ ಏನು ಗೊತ್ತಿಲ್ಲ. ಒಟ್ಟಾರೆಯಾಗಿ ಹಾಸನದ SP ಮೇಡಮ್ ಯಾವ ರೀತಿ ಇದಕ್ಕೆ ಸಂಬಂಧಪಟ್ಟಾಗ ಕ್ರಮ ಕೈಗೊಳ್ತಾರೆ ಗೊತ್ತಿಲ್ಲ. IPC ಸೆಕ್ಷನ್ 336 ಅಂತ ಒಂದು ಕಾಯ್ದೆ ಇದೆ ನಮ್ಮಲ್ಲಿ. ಅದರ ಅನ್ವಯ ಕಂಪ್ಲೇಂಟ್ ಅನ್ನ ಲಾರ್ಜ್ ಮಾಡ್ಕೋಬಹುದು. ಕನಿಷ್ಠ ಪಕ್ಷ ನೀವು ಕಂಪ್ಲೇಂಟ್ ಮಾಡಿ ಕೇಸ್ ಮಾಡ್ಕೊಂಡು ಆ ವ್ಯಕ್ತಿಗೆ ಶಿಕ್ಷೆ ಕೊಡಿಸ್ತಿರಲ್ವೋ ಗೊತ್ತಿಲ್ಲ, ಟೋಲ್ ಸಿಬ್ಬಂದಿ ಮ್ಯಾನೇಜರ್ ಅವ್ರಿಗೆ ಕನಿಷ್ಠ ಪಕ್ಷ ಒಂದು ಸೌಜನ್ಯದಿಂದ ಅವ್ರಿಗೆ ನಾಳೆ ದಿನ ಈ ರೀತಿ ಘಟನೆಗಳು ನಡಿಬಾರ್ದು ಅಂತ ಒಂಚೂರು ಮುನ್ನೆಚ್ಚರಿಕೆಯಾಗಿ ತಿದ್ದೇಳಿ. ಅದು ಆಗ್ಲಿಲ್ಲ ಅಂತಾರೆ ನಿಮ್ಮ ಮನೆ ಬರ. ನಾಳೆ ದಿನ ನಿಮ್ಗಳ ಫ್ಯಾಮಿಲಿಯು ಕೂಡ ಈ ತರ ಪರಿಸ್ಥಿತಿಯನ್ನ ಫೇಸ್ ಮಾಡೋದ್ರಲ್ಲಿ ಎರಡು ಮಾತಿಲ್ಲ. ವೇಟ್ ಅಂಡ್ ಸಿ, ನೋಡೋಣ ಕಾದು. ಧನ್ಯವಾದ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಈ ವಿಡಿಯೋನ ನೋಡಿದ್ದಕ್ಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ.
ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.